ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಾಂತಲಾ ಧರ್ಮರಾಜ್. ತಮಗೆಲ್ಲ ಗೊತ್ತು, ಕಳೆದ 6 ತಿಂಗಳಿಂದ 6 ಅಂತ ಆಲ್ಮೋಸ್ಟ್ ಹೇಳ್ಬೋದು. ಇವಾಗ ಜನವರಿ ತಿಂಗಳಲ್ಲಿ ಏನು ಇಡೀ ರಾಜ್ಯಾದ್ಯಂತ ಅಷ್ಟೇ ಅಲ್ಲ ದೇಶಾದ್ಯಂತ ಸುದ್ದಿ ಮಾಡಿದಂತಹ ಲಕ್ಕುಂಡಿ ಐತಿಹಾಸಿಕ ನಗರಿ ಲೊಕ್ಕಿಗುಂಡಿ, ಇದರ ಒಂದು ನಿಧಿ ಏನು ಅದರಲ್ಲಿ ಅಡಗಿದೆ ಆ ಭೂಗರ್ಭದಲ್ಲಿ ಅಂಥೇಳಿ ಇಡೀ ಎಲ್ಲ ಕಡೆಯಿಂದ ಸುದ್ದಿಯಾಗಿ ದೇಶ ವಿದೇಶಗಳಿಂದೆಲ್ಲ ಜನ ನೋಡಲಿಕ್ಕೆ ಬರೋದಕ್ಕೆ ಶುರುವಾದರು. ಅದಾದ ನಂತರ ಅಲ್ಲಿ ಭೂ ಉತ್ಖನನ ಕಾರ್ಯ ಪ್ರಾರಂಭವಾಯಿತು. ನಮ್ಮ ರಾಜ್ಯ ಸರ್ಕಾರ ಪ್ರಾರಂಭಿಸಿತು. ವಾಸ್ತವವಾಗಿ ಅದು ಜೂನ್ ತಿಂಗಳಲ್ಲ, ಆ್ಯಕ್ಚುಲಿ ಕಳೆದ ವರ್ಷದ 2025 ಸಾಲಿನ ಜೂನ್ ತಿಂಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ವಿದ್ಯುಕ್ತವಾಗಿ ಚಾಲನೆ ನೀಡಿದ್ರೂ ಕಳೆದ ಸಾಲಿನಲ್ಲಿ ಒಂದು ಮಳೆ ಹಾವಳಿ ಇವೆಲ್ಲ ಆಗಿ ಅಲ್ಲಿ ಸರಿಯಾಗಿ ಉತ್ಖನನ ಪ್ರಾರಂಭ ಮಾಡೋಕ್ಕೆ ಆಗಿರಲಿಲ್ಲ. ಆ ಒಂದು ಉತ್ಖನನ ಕಾರ್ಯ ಸಂಕ್ರಾಂತಿ ನಂತರ 2026 ಜನವರಿ 16ರಿಂದ ಪ್ರಾರಂಭವಾಯಿತು. ಪ್ರಾರಂಭವಾದ ನಂತರ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಈ ಎಲ್ಲ ವಿಷಯಗಳ ಕುರಿತು ಚರ್ಚೆ ಮಾಡೋದಕ್ಕೆ ನಮ್ಮೊಂದಿಗಿದ್ದಾರೆ ಶಾಸನ ತಜ್ಞರು, ಇತಿಹಾಸ ತಜ್ಞರು ಮತ್ತು ಕರ್ನಾಟಕ ರಾಜ್ಯ ಪುರಾತತ್ವ ಇಲಾಖೆಯ ವಸ್ತು ಸಂಗ್ರಹಾಲಯ ವಿಭಾಗದ ನಿರ್ದೇಶಕರಾಗಿರುವ ಡಾಕ್ಟರ್ ಸ್ಮಿತಾ ರೆಡ್ಡಿ ಅವರು. ಮೇಡಮ್, ತಮಗೆ ಆದರದ ಸ್ವಾಗತ. ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಸಹ ಧನ್ಯವಾದಗಳು. ಮೇಡಮ್, ಕಳೆದ 6 ತಿಂಗಳಲ್ಲಿ ಅಂತ ಹೇಳಿದ್ರೆ ಜನವರಿ 16ರಿಂದ ಉತ್ಖನನ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟಿದ್ದು ಕಳೆದ ವರ್ಷ ಮುಖ್ಯಮಂತ್ರಿಗಳು. ಸೊ ಈ 1 ವರ್ಷದ ಅವಧಿಯಲ್ಲಿ ಲಕ್ಕುಂಡಿಯಲ್ಲಿ ಏನೇನು ಪ್ರೋಗ್ರೆಸ್ ಆಗಿದೆ ಉತ್ಖನನದ ವಿಷಯಕ್ಕೆ ಸಂಬಂಧಿಸಿದಂಗೆ ಅಂತ ಹೇಳಿಬಿಟ್ಟು. ನಿಮಗೆಲ್ರಿಗೂ ಗೊತ್ತಿರೋ ರೀತಿ ಲಕ್ಕುಂಡಿಯಲ್ಲಿ 2024ರಿಂದ ವಿಶೇಷವಾಗಿ ತುಂಬ ಚಟುವಟಿಕೆಗಳು ನಡೀತಾ ಇದೆ. ಅಂದರೆ ಈವರೆಗೂ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಮಾನ್ಯ ಸಚಿವರಾದ ಪ್ರವಾಸೋದ್ಯಮ ಸಚಿವರಾದ H.K. ಪಾಟೀಲ್ರವರ ಒಂದು ಕೂಸು ಅಂತ ಹೇಳ್ಬೋದು. ಅವರೇ ಲಕ್ಕುಂಡಿಯ ಒಂದು ಶ್ರೀಮಂತ ಪರಂಪರೆಯನ್ನು ನೋಡಿ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಿದ್ರು. ಪ್ರಾಧಿಕಾರ ರಚನೆ ಆದ ನಂತರ ಅವರು ಸುಮ್ಮನೆ ಕೂರಲಿಲ್ಲ. ಅದರ ಬದಲಿಗೆ ಪ್ರತಿಯೊಂದು ಸಹ ಇವರೇ ಒಂದು ರೀತಿ ಫಾಲೋಅಪ್ ಕೆಲಸ ಅಂದರೆ ನಾನು ಕನಿಷ್ಠ ಅರ್ಧದಲ್ಲಿ ಹೇಳ್ತಾ ಇಲ್ಲ, ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಲಕ್ಕುಂಡಿಯ ಒಂದು ಗತವೈಭವವನ್ನು ಮರಳಿಸೋ ರೀತಿ ಮತ್ತು ಅದನ್ನು ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿಸೋದಕ್ಕೆ ಯಾವ್ಯಾವ ರೀತಿ ಪ್ರಯತ್ನಗಳು ಪಡಬೇಕು ಅಂತ ಎಲ್ಲ ಪ್ರಯತ್ನಗಳು ಸಹ ಅವರು ಮುಂದೆ ನಿಂತು ಎಲ್ಲ ನಮಗೆಲ್ಲ ಮಾರ್ಗದರ್ಶನ ಕೊಟ್ಟು ಮಾಡಿಸ್ತಾ ಇದ್ದಾರೆ. ಹಾಗಾಗಿ ತಾವು ಹೇಳ್ದಾಗೆ ಕಳೆದ ವರ್ಷ ಜೂನಲ್ಲೇ ಚಾಲನೆ ಸಿಕ್ತು. ಆದರೆ ಮಳೆ ಮತ್ತಿತರ ಕಾರಣಗಳಿಂದ ವಿಳಂಬ ಆಗ್ತಾ ಬಂತು. ಆದರೆ 16ನೇ ತಾರೀಕು ಜನವರಿ ಈ ವರ್ಷದ ಜನವರಿಲಿ ಪ್ರಾರಂಭ ಆಯಿತು. ಪ್ರಾರಂಭ ಆದ ನಂತರ ಆದಂತಹ ಬದಲಾವಣೆಗಳು ನಿಜವಾಗಲೂ ರೋಚಕವಾಗಿತ್ತು. ಅದು ಆಸಕ್ತಿ ಅಂತಂದರೆ ಕಡಿಮೆ ಪದ ಆಗುತ್ತೆ, ತುಂಬ ರೋಚಕವಾದ. ಹೌದು, ಯಾರ ಬಾಯಲ್ಲಿ ಕೇಳಿದ್ರು ಲಕ್ಕುಂಡಿ ಎಲ್ಲರ ಬಾಯಲ್ಲೂ ಒಂದೇ, ನಾವು ಹೋಗ್ಬೇಕ್ರಿ ಲಕ್ಕುಂಡಿಗೆ, ನೋಡ್ಬೇಕ್ರಿ ಆ ದೇವಾಲಯಗಳನ್ನು, ಅಲ್ಲಿಯ ಪ್ರಾಚ್ಯ ಅವಶೇಷಗಳನ್ನು ನೋಡಬೇಕು ಅಂತ ಹೇಳೋರು. ಹೌದು, ಮೊದಲೆಲ್ಲ ಲಕ್ಕುಂಡಿ ಅಂದರೆ ಏನಿದೆ ಅನ್ನೋ ಥರ, ಈಗ ಅಲ್ಲಿ ರಸ್ತೆಯಲ್ಲಿ ಹೋದ್ರೂ ಸಹ ಸುಮಾರು ಜನಕ್ಕೆ ಅದರಲ್ಲಿ ಏನೂ ಇಲ್ಲ ಅನ್ನೋ ಥರ, ಯಾರೋ ಇತಿಹಾಸ ಆಸಕ್ತಿ ಇರೋರು 1-2-3 ಮುಖ್ಯವಾಗಿ 1-2-3 ದೇವಾಲಯಗಳನ್ನ ವೀಕ್ಷಣೆ ಮಾಡಿ ಹೋಗ್ಬಿಡ್ತಾಯಿದ್ರು. ಆದರೆ ಈ ಒಂದು ಉತ್ಖನನ ಪ್ರಾರಂಭ ಆದಮೇಲೆ ಅದಕ್ಕೆ ಹಿಂದೆ 1 ವಾರದ ಹಿಂದೆ ಪ್ರಜ್ವಲ್ ರೆಡ್ಡಿಯವರಿಗೆ ಸಿಕ್ಕಂಥ ಒಂದು ನಿಧಿ, ಅವರು ತಮ್ಮ ಒಂದು ಮುಗ್ಧತೆಯಿಂದ ಅದ್ರ ಜೊತೆಗೆ ಪ್ರಾಮಾಣಿಕತೆಯಿಂದ ಸರ್ಕಾರಕ್ಕೆ ಒಪ್ಪಿಸಿದ ರೀತಿ ಅವೆಲ್ಲ ತುಂಬ ಜನಪ್ರಶಂಸೆಯನ್ನು ಪಡ್ಕೊಳ್ತು. ಅದ್ರ ಜೊತೆಗೆ ಈಗ ಲಕ್ಕುಂಡಿ ಉತ್ಖನನ ಪ್ರಾರಂಭ ಆದ ನಂತರ ಆಸಕ್ತಿ ಇಡೀ ಕರ್ನಾಟಕದ ಅಷ್ಟೇ ಅಲ್ಲ, ವಿಶ್ವದ ಆಸಕ್ತಿ, ವಿಶ್ವದ ಕಣ್ಣುಗಳು ಲಕ್ಕುಂಡಿಯನ್ನು ತುಂಬ ಕುತೂಹಲದಿಂದ ನೋಡೋದಕ್ಕೆ ಪ್ರಯತ್ನ ಪಟ್ಟರು. ಅದಕ್ಕೆ ಪೂರಕವಾಗಿ ಉತ್ಖನನದಲ್ಲೂ ಸಹ ನಮಗೆ ಒಂದು ಕೋಟೆಯ ಅವಶೇಷ ಸಿಕ್ತು. ಕೋಟೆ ಅವಶೇಷ ಅಂದರೆ ಈಗಲೂ ಸಹ ಸ್ಥಳೀಯವಾಗಿ ಆ ಪ್ರದೇಶವನ್ನು ಕರೆಯೋದೇ ಕೋಟೆ ವೀರಭದ್ರೇಶ್ವರ ದೇವಾಲಯ ಅಂತ. ಅಲ್ಲಿ ಪ್ರಸನ್ನ ಕೇಶವ ದೇವಾಲಯ ಅಂತ ಹೇಳ್ಬಿಟ್ಟು ನಮಗೆ ಶಾಸನಗಳಲ್ಲಿ ಹೇಳುತ್ತೆ. ಅದು ಈಗ ವೀರಭದ್ರ ದೇವಾಲಯ ಇದೆ. ಅಲ್ಲಿ 2 ಶಾಸನಗಳಿದೆ. ಅದರ ಪಕ್ಕದಲ್ಲಿ ಒಂದು ಬಾವಿ ಇದೆ, ಸಿದ್ಧರ ಬಾವಿ ಅಂತೇಳಿ ಹೇಳ್ತಾರೆ. ಅದರ ಮಧ್ಯದಲ್ಲಿ ಉತ್ಖನನ ಆಗಿದ್ದು.
ಆ ಕೋಟೆ ವೀರಭದ್ರ ದೇವಾಲಯಕ್ಕೂ ಮತ್ತು ಈ ಕಡೆ ನಮಗೆ ಬಾವಿ ಇದೆಯಲ್ಲ, ಮೆಟ್ಟಲು ಬಾವಿ, ಅದರ ಮಧ್ಯೆ ಉತ್ಖನನದಲ್ಲಿ ಆ ಕೋಟೆಯ ಒಂದು ಅವಶೇಷ ಸಹ ಸಿಕ್ಕಿದೆ ನಮಗೆ. ಅದ್ರ ಜೊತೆಗೆ 25ಕ್ಕೂ ಅಧಿಕ ಪ್ರಾಚ್ಯಾವಶೇಷಗಳು ಸಹ ನಮಗೆ ಆ ಭಾಗದಲ್ಲಿ ಸಿಕ್ತು. ಇದು ಉತ್ಖನನದಲ್ಲಿ ಸಿಕ್ಕಂಥದ್ದು. ಅದರ ಜೊತೆಗೆ ಇನ್ನು ನಮಗೆ ಮೊದಲನೇ ಹಂತದಲ್ಲಿ ಪ್ರಾಚ್ಯಾವಶೇಷಗಳ ಅಭಿಯಾನ ಮಾಡಿ ಅದರಲ್ಲಿ 1500ಕ್ಕೂ ಅಧಿಕ ಪ್ರಾಚ್ಯಾವಶೇಷಗಳು ಸಿಕ್ಕಿದ್ವು. ಯಾವುದು 24ನೇ ಇಸ್ವಿದ? ಇಲ್ಲ 25ನೇ ಇಸ್ವಿಲಿ ನಾವು ಪ್ರಾಚ್ಯಾವಶೇಷಗಳ ಅಭಿಯಾನ ಅಂತ ಹೇಳ್ಬಿಟ್ಟು ಕೈಗೊಂಡಿದ್ವಿ. ಆ ಸಂದರ್ಭದಲ್ಲಿ ನಮಗೆ ಸುಮಾರು 1300 ಪ್ಲಸ್ ನಾಣ್ಯಗಳೆಲ್ಲ ಸೇರಿದ್ರೆ 1500ಕ್ಕಿಂತ ಅಧಿಕ ಪ್ರಾಚ್ಯಾವಶೇಷಗಳು. ಹೌದು, ಅದನ್ನ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರು ತಿಳಿಸ್ಕೊಟ್ಟಿದ್ರು. ಅವರೇ ಸ್ವತಃ ಅದರಲ್ಲಿ ಭಾಗವಹಿಸಿ ಜನರನ್ನ ಕೇಳ್ಕೊಂಡಾಗ ಎಲ್ಲರೂ ಬಹಳ ಉದಾರ ಹೃದಯಗಳಾಗಿ ಮುಂದೆ ಬಂದು ಕೊಟ್ಟರು ಅಂತ ಹೇಳ್ಬಿಟ್ಟು. ಮೇಡಮ್, ಯಾಕೆಂದರೆ ಸಚಿವರು ಕೈ ಜೋಡಿಸಿದ್ರಿಂದ ಇಡೀ ಊರೇ ಒಗ್ಗಟ್ಟಾಗಿ, ನೀವು ಆ ಫೋಟೋಗಳು ನೋಡ್ಬೇಕು ಈಗಲೂ ಸಹ, ಅದು ನೋಡ್ತಾ ಇದ್ರೆ ಮೈ ರೋಮಾಂಚನ ಆಗುತ್ತೆ. ಇಡೀ ಒಂದು 10 ಪಾಲಕಿಗಳಲ್ಲಿ ಮಾನ್ಯ ಸಚಿವರು ಒಂದು ಪಾಲಕಿ ಇತ್ತು, ಮತ್ತು ಬೇರೆ ಅಲ್ಲಿ ಸ್ಥಳೀಯ ಶಾಸಕರಾದ ಸಿ ಪಾಟೀಲ್ ಸರು, ಮತ್ತು ಬೇರೆ ಬೇರೆಯವರು ಅಧಿಕಾರಿಗಳು, ನಮ್ಮ ಸೆಕ್ರೆಟರಿ ಮೇಡಮು, ಮತ್ತು ಇನ್ನು ಕಮಿಷನರು, ಮತ್ತು ಸ್ಥಳೀಯವಾದ ಅಧಿಕಾರಿಗಳು ಎಲ್ಲರೂ ಸಹ, ಡಿ ಸಿ ಅವರು, ಮತ್ತು ಪೊಲೀಸ್ ಕಮಿಷನರ್, ಅಲ್ಲಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಸಹ ಸೇರಿ ಒಬ್ಬೊಬ್ಬರು ಒಂದೊಂದು ಪಾಲಿಕೆ, ಅದಕ್ಕೆ ಸಹಾಯಕವಾಗಿ ಬೇರೆ ಬೇರೆ ಅಧಿಕಾರಿಗಳು, ಜನ ಎಷ್ಟು ಸಂತೋಷದಿಂದ ಸಂಭ್ರಮದಿಂದ ಎಲ್ಲೆಲ್ಲೂ ಮೂಲೆಗಳಲ್ಲಿ ಅವ್ರು ಇಟ್ಟಿದ್ದಂತಹ ಪೂಜೆ ಮಾಡ್ತಿದ್ದಂತಹ, ಆಮೇಲೆ ಎಲ್ಲೂ ತಿಪ್ಪೆಗುಂಡಿಗಳಲ್ಲಿ ಬಿದ್ದಿದ್ದಂತಹ ಎಲ್ಲ ವಸ್ತುಗಳನ್ನು ಸಹ ತುಂಬ ಸಂತೋಷದಿಂದ ಕೊಟ್ಟರು. ಏನೇನು ವಸ್ತುಗಳು ಕೊಟ್ಟಿದ್ದಾರೆ ಅಂದರೆ ಎಲ್ಲ ದೇವಾಲಯಗಳ ಅವಶೇಷಗಳು. ದೇವಾಲಯಗಳಲ್ಲಿ ನಮಗೆ ಶಿವಲಿಂಗ ಸಿಗುತ್ತೆ, ಗಣಪತಿ ಸಿಗುತ್ತೆ, ಗಣಪತಿ ಹಿಂಭಾಗದಲ್ಲಿ ಶಾಸನ ಇರುವಂಥ ಗಣಪತಿ ಸಿಗುತ್ತೆ, ಶಾಸನಗಳು ಸಿಗುತ್ತೆ, ಆಮೇಲೆ ನೀವು ದೇವಾಲಯದ ಕೀರ್ತಿ ಮುಖಗಳು ಇರ್ತಾವೆ, ಕೀರ್ತಿ ಮುಖಗಳು ಸಿಕ್ಕಿದೆ, ಸ್ತಂಭಗಳು ಸಿಕ್ಕಿದೆ. ಒಂದಂತೂ ದೇವಾಲಯದ ಸ್ತಂಭಗಳು ಮತ್ತು ಬಾಗಿಲವಾಡ, ನಾವು ಡೋರ್ ಜಂಬ್ ಅಂತ ಹೇಳ್ತೀವಲ್ವ, ಬಾಗಿಲವಾಡ ಎಷ್ಟು ಸುಂದರವಾದ ದೇವಾಲಯದ ಅವಶೇಷ ಅಂದರೆ ಅದರಿಂದಲೇ ಒಂದು ದೇವಾಲಯವನ್ನು ಮರುಸೃಷ್ಟಿ ಮಾಡ್ಬೋದು. ಆ ಮಟ್ಟಿಗೆ ನಮಗೆ ಆ ಲಲಾಟ ಸಹ ಸಿಕ್ಕಿದೆ. ದೇವಾಲಯದ ಡೋರ್ಜಮ್ ಜೊತೆಗೆ ಆ ಮೇಲಿನ ಲಲಾಟ ಭಾಗ ಸಹ ಸಿಕ್ಕಿದೆ. ಆ ಸ್ತಂಭಗಳು ತುಂಬ ನಮಗೆ ಎಲ್ಲನೂ ಸಿಕ್ಕಿದೆ. ನಮಗೆ ಬಹುತೇಕ ದೇವಾಲಯದ ಪ್ರಾಚ್ಯಾವಶೇಷಗಳೆಲ್ಲನೂ ಸಹ ಸಿಕ್ಕಿದೆ. ಅದ್ರ ಜೊತೆಗೆ ಶಿಲಾಯುಧಗಳು. ಈಗ ನಮಗೆ ಲಕ್ಕುಂಡಿ ಇತಿಹಾಸವನ್ನು ನಾವು ಬಾದಾಮಿ ಚಾಲುಕ್ಯರಿಂದ ಶುರುವಾಯಿತು ಅಂತೀವಿ, ರಾಷ್ಟ್ರಕೂಟರಿಂದ ಅಂತ ಹೇಳ್ತೀವಿ. ಆದರೆ ಲಕ್ಕುಂಡಿಯ ಇತಿಹಾಸ ನಿಜವಾಗ್ಲೂ ಸ್ಟಾರ್ಟ್ ಆಗೋದು 3500 ವರ್ಷಗಳ ಹಿಂದೆನೇ ಇತ್ತು. ಅದಕ್ಕೆ ಪೂರಕವಾಗಿ ನಮಗೆ ಸಹಸ್ರಮಾನಗಳ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ಲೊಕ್ಕಿಗುಂಡಿ ಇದು. ಹೌದು. ಆಮೇಲೆ ಅಲ್ಲಿ ಜನವಸತಿ ಇತ್ತು ಅನ್ನೋದಕ್ಕೆ 2003-4ರಲ್ಲಿ ಉತ್ಖನನ ಆಗಿದೆ ಅಲ್ಲಿ. ಪ್ರೊಫೆಸರ್ ಆ ಸುಂದರ ಅವರು, ಕರ್ನಾಟಕದ ಪ್ರಖ್ಯಾತ ಆರ್ಕಿಯಾಲಜಿಸ್ಟು, ಅವರು ಒಂದು ನೇತೃತ್ವದಲ್ಲಿ, ಇದು ಪುರಾತತ್ವ ಇಲಾಖೆ ನಿರ್ದೇಶಕರಾಗಿದ್ದ ಗೋಪಾಲ್ ಸರ್ ಅವರ ನೇತೃತ್ವದಲ್ಲಿ ಆಗ ನಡೆದಿತ್ತು. ಆಗಲೇ ನಮಗೆ ಹಲವಾರು ಪ್ರಾಚ್ಯಾವಶೇಷಗಳು ಅಂದರೆ ಪ್ರಾಗೈತಿಹಾಸಿಕ ಕಾಲದ ಪ್ರಾಚ್ಯಾವಶೇಷಗಳು ಸಿಕ್ಕಿದೆ. ಕೈಗೊಡ್ಲಿಗಳು ಸಿಕ್ಕಿತ್ತು, ಮಡಿಕೆಗಳು ಸಿಕ್ಕಿದೆ, ಮಣ್ಣಿನ ಮಡಿಕೆಗಳು. ಆಗ ಇವರು ನಮ್ಮ ಸುಂದರ ಸರ್ ಅವರು ಅಲ್ಲಿನ ಒಂದು ಮಡಿಕೆಗಳ ಒಂದು ಮೇಲ್ಮೈ ಪರಿಸರವನ್ನೆಲ್ಲ ನೋಡಿ, ಬಹುಶಃ ಶಾತವಾಹನರ ಕಾಲದಲ್ಲೂ ಸಹ ಇಲ್ಲಿ ಜನವಸತಿ ಇತ್ತು. ಅಂದರೆ ಇಂದಿನಿಂದ 3500 ವರ್ಷಗಳಿಂದ ಶಾತವಾಹನರ ಕಾಲದಲ್ಲೂ ಸಹ ಅಲ್ಲಿ ಜನವಸತಿ ಇದ್ದಿರ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಊಹೆ ಮಾಡಿದ್ದಾರೆ ಆ ಮಡಿಕೆಗಳ ಆಧಾರದ ಮೇಲೆ. ಆಮೇಲೆ ನಮಗೆ ಒಂದು ಬ್ರೇಕ್ ಸಿಗುತ್ತೆ. ಬ್ರೇಕ್ ಅಂದರೆ ನಮಗೆ ಜನವಸತಿ ಇಲ್ಲ ಅಂತಲ್ಲ ಅರ್ಥ. ಜನವಸತಿ ನಿರಂತರವಾಗಿ ಆವತ್ತಿಂದ ಇವತ್ತಿನವರೆಗೂ ಲಕ್ಕುಂಡಿಯಲ್ಲಿ ಮುಂದುವರ್ಕೊಂಡು ಬಂದಿದೆ. ಆದರೆ ನಮಗೆ ಐತಿಹಾಸಿಕ ಆಧಾರಗಳು ಸಿಗಲಿಲ್ಲ ಅಷ್ಟೇ. ಈಗ ನಮಗೆ ಅಲ್ಲೇ ಪಕ್ಕದ ವಾಸನ ಅನ್ನೋ ಊರಲ್ಲಿ ನಮಗೆ ಶಾತವಾಹನರ ಶಾಸನ ಸಿಗುತ್ತೆ, ಬಾದಾಮಿ ಚಾಲುಕ್ಯರದ್ದು ಹಲವಾರು ಶಾಸನಗಳು ಆ ಕಡೆ ಸಿಗುತ್ತೆ, ಆಮೇಲೆ ರಾಷ್ಟ್ರಕೂಟದಂತೂ ತುಂಬ ಹೆಚ್ಚು ಸಿಗುತ್ತೆ. ನಮಗೆ ಐತಿಹಾಸಿಕ ಕುರುಹುಗಳ ಲಭ್ಯತೆ ಇಲ್ಲದಿದ್ದರಿಂದ ನಮಗೆ ಅದೊಂದು ಗ್ಯಾಪ್ ಕ್ರಿಯೇಟ್ ಆಗಿತ್ತು. ಆದರೆ ಈ ಒಂದು ಎಲ್ಲ ಪ್ರಯತ್ನಗಳಿಂದ ಉತ್ಖನನದ ಒಂದು ನಂತರ ಆದಂತಹ ಈ ಅಭಿಯಾನದಿಂದ ನಮಗೆ ಇಷ್ಟೆಲ್ಲ ಕುರುಹುಗಳು ಸಿಕ್ತು. ಲಕ್ಕುಂಡಿ ಇತಿಹಾಸ ಇನ್ನೂ ಬಗೆದಷ್ಟು ಆಳಕ್ಕೆ, ಪ್ರಾಚೀನತೆಗೆ ಹೋಗ್ತಾ ಹೋಯಿತು. ಈ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿದ್ರೆ ಲಕ್ಕುಂಡಿಯ ಗತವೈಭವದ ಮರುಸೃಷ್ಟಿ ಸಾಧ್ಯ ಅಂತ ತಮಗನ್ಸುತ್ತಾ? ಖಂಡಿತ ಸಾಧ್ಯ ಅನಿಸುತ್ತೆ. ಅಂದರೆ ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಮಗೆ ಒಂದು ಫ್ಯಾಷನ್ ಇದೆ, ಇತಿಹಾಸ, ಪುರಾತತ್ವ, ಶಾಸನ ಇದೆಲ್ಲ ನನಗೆ ಪರ್ಸ್ನಲಾಗಿ ನಂಗೆ ಶಾಸನ ಇದೆ. ಆದರೆ ಇದು ನಾನು ಸುಮ್ಮನೆ ಹೊಗಳಿಕೆಗೆ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ. ನಾನು ಇತ್ತೀಚೆಗೆ ನಮ್ಮ ಸಚಿವರನ್ನು ಡಾಕ್ಟರ್ ಎಚ್ ಕೆ ಪಾಟೀಲ್ ಸರ್ ಅವ್ರನ್ನ ತುಂಬ ನಿಕಟವಾಗಿ ನೋಡ್ತಾ ಇದ್ದೀನಿ. ಅವ್ರಿಗಿರುವಂಥ ಒಂದು ಆಸಕ್ತಿ, ಕುತೂಹಲ,
ಆಮೇಲೆ ಈ ಲಕ್ಕುಂಡಿಯನ್ನು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರಿಸಬೇಕು ಅನ್ನೋದಕ್ಕೆ ಮಾಡ್ತಿರುವಂಥ ಒಂದು ಬದ್ಧತೆ ಪ್ರಯತ್ನಗಳು ನಮ್ಮನ್ನೆಲ್ಲ ಹುರಿದುಂಬಿಸ್ತಾ ಇರೋ ರೀತಿ ಅದೆಲ್ಲ ನೋಡುವಾಗ ನಿಜವಾಗ್ಲೂ ನಮಗೆ ಒಂಥರ ಇನ್ನೂ ನಾವು ಅವ್ರಿಗೆ ಕಂಪೇರ್ ಮಾಡಿದಾಗ ನಾವಿನ್ನೂ ಯುವಕರು ಆದರೆ ನಮಗೆ ಅವ್ರಿಗೆಷ್ಟು ಆ ಬಗ್ಗೆ ಪ್ರೀತಿ ಕಾಳಜಿ ನಮ್ಮ ಇತಿಹಾಸ ಪರಂಪರೆಯನ್ನು ನಾವು ಪುನರ್ಸೃಷ್ಟಿ ಮಾಡಬೇಕು ಉಳಿಸ್ಬೇಕು ಅನ್ನೋವಂಥ ಒಂದು ಪ್ರೀತಿ ಇದೆ ಅಲ್ವಾ. ಯುನೆಸ್ಕೋ ಮಾನ್ಯತೆ ಕೊಡಿಸ್ಬೇಕು, ಯುನೆಸ್ಕೋ ಮಾನ್ಯತೆಯನ್ನು ಕೊಡಿಸ್ಬೇಕು ಅನ್ನೋವಂಥ ಪ್ರಯತ್ನಗಳೆಲ್ಲ ನೋಡುವಾಗ ಅದಕ್ಕೆ ಅವ್ರು ಪಡ್ತಾ ಇರುವಂಥ ಶ್ರಮವನ್ನು ನೋಡುವಾಗ ಖಂಡಿತ ಗತವೈಭವ ಸಾಧ್ಯತೆ ಇದೆ. ಏಕೆಂದರೆ ಅದಕ್ಕೆ ತಕ್ಕನಾಗೆ ಅವರು ಸುಮ್ಮನೆ ಕೂರ್ತಾ ಇಲ್ಲ, ಅಲ್ಲಿ ಹೋಗಿ ಪ್ರತಿಯೊಬ್ಬರೂ ಸಹ ಭೇಟಿ ಮಾಡಿ ಆ ಊರಿನ ಗ್ರಾಮಸ್ಥರನ್ನು, ಆ ಊರಿನ ಅಧಿಕಾರಿಗಳನ್ನು, ಆ ಊರಿನ ಪಂಚಾಯಿತಿಯವ್ರನ್ನ ಎಲ್ಲರೂ ಸಹ ವಿಶ್ವಾಸಕ್ಕೆ ತಗೊಂಡು ಎಲ್ಲರೂ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮಗೆ ದಯವಿಟ್ಟು ನೀವು ಆ ಫೋಟೋಗಳನ್ನ ಪ್ರದರ್ಶನ ಮಾಡಿ ನಿಮ್ಮ ಇದರಲ್ಲಿ ಇಡೀ ಊರೂರೇ ಅವರ ಒಂದು ಪ್ರಯತ್ನಗಳಿಗೆ ಎಷ್ಟು ಕೈ ಜೋಡಿಸ್ತಾ ಇದೆ ಅಂದರೆ ನಾನು ಈ ಸಂದರ್ಭದಲ್ಲಿ ಊರಿನವ್ರನ್ನೂ ಸಹ ಅಭಿನಂದಿಸಬೇಕು ಅಂತ ಅನಿಸ್ತಾ ಇದೆ. ಅಷ್ಟು ಪ್ರೀತಿಯಿಂದ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. ಮಾನ್ಯ ಸಚಿವರ ಪ್ರಯತ್ನ, ಗ್ರಾಮಸ್ಥರ ಒಂದು ಪ್ರಯತ್ನಗಳು ಮತ್ತು ಅವರ ಒಂದು ಪ್ರೋತ್ಸಾಹ ಜೊತೆಗೆ ಅವರ ಒಂದು ಸಹಕಾರ ಈ ಎಲ್ಲ ಅಂಶಗಳು ನೋಡುವಾಗ ಖಂಡಿತ ಸಾಧ್ಯ ಅನ್ನಿಸ್ತಾ ಇದೆ. ಮತ್ತು ಇಲ್ಲಿ ಉದ್ದೇಶಿತ ಈ ಬಯಲು ವಸ್ತು ಸಂಗ್ರಹಾಲಯ ಒಂದು ಬರಬೇಕು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಅಂತ ಹೇಳಿದೆಯಲ್ಲ, ಇದ್ರ ಬಗ್ಗೆ ಹೇಳೋದಾದರೆ? ಬಯಲು ವಸ್ತು ಸಂಗ್ರಹಾಲಯ ಬರಬೇಕು ಅನ್ನೋದು ಪ್ರಾಚ್ಯಾವಶೇಷಗಳ ಅಭಿಯಾನದಲ್ಲಿ ನಾವು ಮೊದಲನೇ ಹಂತದಲ್ಲಿ, ನಾನು ಎರಡನೇ ಹಂತ ಇನ್ನೂ ಇದೆ ಹೇಳ್ತೀನಿ. ಮೊದಲನೇ ಹಂತದಲ್ಲಿ ನಾನು ಹೇಳಿದ್ನಲ್ವ 1500ಗಿಂತ ಅಧಿಕ ಪ್ರಾಚ್ಯಾವಶೇಷಗಳು ಸಿಕ್ತು ಅಂತ. ಆ ಸಂದರ್ಭದಲ್ಲಿ ಸಿಕ್ಕಂಥ ಎಲ್ಲ ಪ್ರಾಚ್ಯಾವಶೇಷಗಳನ್ನು ವ್ಯವಸ್ಥಿತವಾಗಿ ಜೋಡಿಸಿ ಸಂಗ್ರಹಣೆ ಮಾಡಿ ಸಂರಕ್ಷಣೆ ಮಾಡಿ ಇಡೋದಕ್ಕೆ ಅಂತ ಹೇಳಿಬಿಟ್ಟು ಮೊದಲು ಬಯಲು ವಸ್ತು ಸಂಗ್ರಹಾಲಯ ಒಂದು ಪರಿಕಲ್ಪನೆ ಉಟ್ಕೊಂಡಿದ್ದು. ಅದಕ್ಕೆ ಅಧಿಕಾರಿಗಳ ಒಂದು ಸಮಿತಿಯನ್ನು ನೇಮಕ ಮಾಡಿ, ಅದಕ್ಕೆ ಒಂದು ಅಧಿಕಾರಿಗಳ ಸಮಿತಿಗಳನ್ನು ಸಹ ನೇಮಕ ಮಾಡಿ ವಾರಂಗಲ್ ಕೋಟೆ ಬಳಿ ಇದ್ದಂತಹ ಬಯಲು ವಸ್ತು ಸಂಗ್ರಹಾಲಯ ಇದೆ ಅಲ್ವಾ, ಅಲ್ಲಿಗೂ ಸಹ ಅಧಿಕಾರಿಗಳನ್ನ ಕಳಿಸಿದ್ರು ಅಧ್ಯಯನಕ್ಕೆ ಅಂತ ಹೇಳಿಬಿಟ್ಟು. ಆಮೇಲೆ ಅದ್ರ ಜೊತೆಗೆ ಮಾನ್ಯ ಸಚಿವರು ದೆಹಲಿಗೂ ಸಹ ದೆಹಲಿಗೆ ಹೋಗ್ಬಂದು ಅಲ್ಲಿ ಲಕ್ಕುಂಡಿಯಲ್ಲಿ ಹಿಂದೆ ಎಬ್ಸೂರ್ ಮಾಸ್ತರು ಅಂತ ಇದ್ದರು. ಬಹುಶಃ ತಾವು ಹಿಂದೆ ಒಂದು ಚಾನಲಲ್ಲಿ ಅವ್ರ ಬಗ್ಗೆ ಹೇಳಿದ್ರಿ. ಆ ಎಬ್ಸೂರ್ ಮಾಸ್ತರ್ ಕಾಲದಲ್ಲಿ ಇಂದಿರಾ ಗಾಂಧಿ ಅವರಿಗೆಲ್ಲ ಅವರು ಕೆಲವು ಲಕ್ಕುಂಡಿಯ ಕೆಲವು ನಾಣ್ಯಗಳನ್ನು, ಚಿನ್ನದ ನಾಣ್ಯಗಳನ್ನು ಮತ್ತು ಬೇರೆ ಬೇರೆ ಪ್ರಾಚ್ಯಾವಶೇಷಗಳನ್ನು ಕೊಟ್ಟಿದ್ರಂತೆ. ಅವರು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅಕ್ಸೆಷನ್ ರಿಜಿಸ್ಟ್ರಲ್ಲಿ ಅಂದರೆ ದಾಖಲಾತಿ ರಿಜಿಸ್ಟ್ರ್ ಇರುತ್ತಲ್ವ, ಆ ದಾಖಲಾತಿ ರಿಜಿಸ್ಟ್ರಲ್ಲಿ ಎಲ್ಲಿಂದ ಬಂದಿದೆ, ಲಕ್ಕುಂಡಿಯಿಂದ ಯಾವ್ಯಾವ ಇದು ವಸ್ತುಗಳು ಬಂದಿದೆ ಅಂತೆಲ್ಲ ಪರಿಶೀಲನೆ ಮಾಡಿ ಈಗ ಅವುಗಳನ್ನೂ ಸಹ ಇಲ್ಲಿ ಲಕ್ಕುಂಡಿಗೆ ಮರಳಿ ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಬಹುಶಃ ಅವು ಬಂದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಬಹಳ ಶ್ರೀಮಂತ ಅನಿಸುತ್ತೆ. ಆಗ ಏನೋ ಐತಿಹಾಸಿಕ ಒಂದು ವೈಭವದ ಶ್ರೀಮಂತಿಕೆ ಇನ್ನೂ ಹೆಚ್ಚುತ್ತೆ, ಸೊಬಗು. ಆಮೇಲೆ ಅದ್ರ ಜೊತೆಗೆ ಇತ್ತೀಚೆಗೆ ಇದೇ ತಿಂಗಳು 2ನೇ ತಾರೀಕಿಂದ 8ನೇ ತಾರೀಕುವರೆಗೂ ಪ್ರಾಚ್ಯಾವಶೇಷಗಳ ಅಭಿಯಾನ ಸಪ್ತಾಹ, ಪ್ರಾಚ್ಯಾವಶೇಷಗಳ ಅನ್ವೇಷಣಾ ಸಪ್ತಾಹ ಅಂತೇಳಿ ಮಾಡಿದ್ರು. ಸಪ್ತಾಹ ಅಂದರೆ ಒಂದು ವಾರದ ಮಟ್ಟಿಗೆ ಅಂತೇಳಿ ಮಾಡಿದ್ದು. ಯಾಕೆ ಮೊದಲೆಲ್ಲ ನಮಗೆ ಒಂದು 3 ದಿನ ನಾವೆಲ್ಲ ಹೋಗಿ ಊರೂರು ಎಲ್ರಿಗೂ ಸಹ ಮನವರಿಕೆ ಮಾಡಿಕೊಟ್ಟು 1 ದಿನ ಮಾಡಿದ್ವಿ ಮುಖ್ಯವಾಗಿ ಕಾರ್ಯಕ್ರಮವನ್ನು. ಆದರೆ ಈ ಸಾರಿ 1 ವಾರ ಯಾಕೆ ಮಾಡಬೇಕಾಯ್ತು ಅಂದರೆ ಕೆರೆ ಇದೆ, ದುರ್ಗವ್ವನ ಕೆರೆ ಅಂತಿದೆ. ಆಮೇಲೆ ಕಳೆದ ಸಾರಿ ನಾವು ಇನ್ನೂ ಎಷ್ಟೋ ಕಡೆ ನೋಡಿದ್ವಿ, ಸಿಕ್ಕಿರಲಿಲ್ಲ. ಆದರೆ ಈಗ ಗ್ರಾಮಸ್ಥರೆಲ್ಲ ಅಲ್ಲಿದೆ ಇಲ್ಲಿದೆ ಅಂತೆಲ್ಲ ಹೇಳಿ ಈಗ ಮತ್ತೆ ತುಂಬ ಹಲವಾರು ಪ್ರಾಚ್ಯಾವಶೇಷಗಳು ತುಂಬ ಮಹತ್ವವಾದದ್ದೆಲ್ಲ ಕೆರೆಯ ಏರಿಗಳಲ್ಲಿತ್ತು. ಆಮೇಲೆ ಬಂಡು ಅಂತ ಹೇಳ್ತೀವಲ್ವ, ಕೆರೆಯ ಬಂಡುಗಳಲ್ಲಿತ್ತು. ಆಮೇಲೆ ಬೇರೆ ಊರಿನ ಬೇರೆ ಬೇರೆ ತಿಪ್ಪೆಗುಂಡಿಗಳಲ್ಲಿ ಅಲ್ಲಿತ್ತು. ಮತ್ತು ಇನ್ನೂ ಹಲವಾರು ಕಡೆ ಹಾಗೆ ಇತ್ತು. ಗ್ರಾಮಸ್ಥರೆಲ್ಲ ಅದನ್ನೆಲ್ಲ ಮತ್ತೆ ಪತ್ತೆ ಮಾಡಿ ಎಲ್ಲ ಹೇಳಿದ್ರು. ಹಾಗಾಗಿ ಇದು 1 ದಿನ 2 ದಿನದಲ್ಲಿ ಆಗೋದಿಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಸಪ್ತಾಹ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರು. ಆದರೆ ನೀವು ನಂಬಲ್ಲ ಮೇಡಮ್, ಈಗ 1 ವಾರ ಸಹ ಸಾಕಾಗಲಿಲ್ಲ ನಮಗೆ. ಇನ್ನೂ ಸಹ ಬೇರೆ ಬೇರೆ ಸಂಶೋಧನಾ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಇನ್ನೂ ಸಹ ದಾಖಲೀಕರಣ ಮಾಡ್ತಾನೇ ಇದ್ದೀವಿ. ಇದರಲ್ಲಿ ಸುಮಾರು 2000ಕ್ಕೂ ಅಧಿಕ ಪ್ರಾಚ್ಯಾವಶೇಷಗಳು, ತುಂಬ ಸುಂದರವಾದ್ದು ದೇವಾಲಯದ ಅವಶೇಷಗಳು, ದೇವಾಲಯದ ಭಾಗಗಳು, ಆಮೇಲೆ ದ್ವಿಬಾಹು ಗಣಪತಿ ಸಿಕ್ಕಿದೆ, ಶಾಸನಗಳು ಸಿಕ್ಕಿದೆ. ತುಂಬ ಹಲವಾರು ಸುಮಾರು ಅತ್ಯಂತ ಹೆಚ್ಚಿನ ಮೊದಲ ಒಂದು ಅನ್ವೇಷಣೆಯಲ್ಲಿ ನಾವೇನು ನೋಡಿದ್ವಿ ಅದಕ್ಕಿಂತ ಭಿನ್ನವಾಗಿ ಈ ಒಂದು ಸಪ್ತಾಹದಲ್ಲಿ ಇನ್ನೂ ಕಲಾತ್ಮಕವಾದ ಅವಶೇಷಗಳು ನಮಗೆ ಸಿಕ್ಕಿದೆ. ಅದೇ ಮೊದಲು 5 ಬಾವಿಗಳು ಅಥವಾ 5 ಸ್ಮಾರಕಗಳ ಒಂದು
ಏನು ಅಭಿವೃದ್ಧಿ ಅನಾವರಣ ಅಂತ ಹೇಳಿಬಿಟ್ಟು ಶುರುವಾಗಿದ್ದು, ಆಮೇಲೆ ದಶಭಾವಿ, ದಶ ಸ್ಮಾರಕಗಳು, ದಶ ದೇವಾಲಯ ಈ ಥರದ್ದಕ್ಕೆ ಎಕ್ಸ್ಟೆಂಡ್ ಆಗಿ ಈಗ 101 ಬಾವಿಗಳನ್ನು ಹುಡುಕೋ ಮಟ್ಟಕ್ಕೆ ವಿಸ್ತಾರ ಅದೇ ವ್ಯಾಪಿಸಿದೆಯಲ್ಲ, ಅದು ವಿಸ್ತರಿಸಿದೆಯಲ್ಲ, ಅದ್ರ ಬಗ್ಗೆ. ಅಂದರೆ ಈವರೆಗೂ ಏನಾಗಿತ್ತು ಅಂದರೆ ನಮಗೆ ಒಂದು ವರ್ಷದಿಂದ ಸಹ ನಮಗೆ ಒಟ್ಟಾರೆ ಲಕ್ಕುಂಡಿಲಿ ಐಡೆಂಟಿಫೈ ಮಾಡ್ತಾ ಇದ್ದಿದ್ದು ನಾವು ಕೇವಲ 7 ಸ್ಮಾರಕಗಳನ್ನು. ಅದರಲ್ಲಿ 7ರಲ್ಲಿ 6 ದೇವಾಲಯಗಳು, 1 ಬಾವಿ. ಅದು ಕೇಂದ್ರ ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಇಲಾಖೆ ವ್ಯಾಪ್ತಿಲಿತ್ತು. ರಾಜ್ಯ ಸಂರಕ್ಷಿತ ಸ್ಮಾರಕಗಳು ಒಂದೂ ಇರಲಿಲ್ಲ ಅಲ್ಲಿ. ಅಷ್ಟೆಲ್ಲ ದೇವಾಲಯಗಳಿದ್ರೂ ಸಹ ಘೋಷಣೆ ಆಗಿರಲಿಲ್ಲ. ಆದರೆ ಸಚಿವರ ಪ್ರಯತ್ನದಿಂದ ಮತ್ತು ಅಲ್ಲಿ ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರು ಮತ್ತು ಅಲ್ಲಿ ಗ್ರಾಮಸ್ಥರೇ ಆದಂಥ ಸಿದ್ದು ಪಾಟೀಲ್ ಅಂತಿದ್ದಾರೆ, ಸಿದ್ದೇಶ್ವರ್ ಪಾಟೀಲ್ ಅಂತ, ಅವರ ಪ್ರಯತ್ನವೂ ಸಹ ಇದಕ್ಕೆ ತುಂಬ ಪೂರಕವಾಗಿತ್ತು. ಎಲ್ಲರೂ ಸಹ ಪ್ರಯತ್ನಪಟ್ಟು, ಮತ್ತು ಇಲಾಖೆಯ ನಮ್ಮ ಕಮಿಷನರು ದೇವರಾಜ್ ಅವರು ಎಲ್ಲರೂ ಸಹ ಪ್ರಯತ್ನಪಟ್ಟು ಅಲ್ಲಿ ಇನ್ನು 16 ಮೊದಲ ಹಂತದಲ್ಲಿ 16 ದೇವಾಲಯಗಳನ್ನು 14 ದೇವಾಲಯಗಳನ್ನು 4 ಬಾವಿಗಳನ್ನು ರಾಜ್ಯ ಸಂರಕ್ಷಿತ ಸ್ಮಾರಕಗಳ ಪಟ್ಟಿಲಿ ಮೊದಲಿಗೆ ಸೇರಿಸಿದ್ವಿ. ಅಂದರೆ ಒಂದು ಸಾರಿ ಇಲಾಖೆಯ ಸಂರಕ್ಷಿತ ಸ್ಮಾರಕಗಳ ಪಟ್ಟಿಗೆ ಬಂದರೆ ಅವುಗಳನ್ನ ರಕ್ಷಣೆ ಮಾಡೋದು, ಸಂರಕ್ಷಣೆ ಮಾಡಿ ಮುಂದೆ ಉಳಿಸ್ಕೊಂಡು ಹೋಗೋದು ಈಸಿ ಆಗುತ್ತೆ ನಿರ್ವಹಣೆ ಮಾಡೋದಕ್ಕೆಲ್ಲ. ಇಲ್ಲಾಂದರೆ ನಾವು ಅದು ಏನು ಮಾಡೋದಕ್ಕೂ ಆಗೋದಿಲ್ಲ, ಆ ಥರ ಇರುತ್ತೆ ಸಂದರ್ಭಗಳು. ಆಮೇಲೆ ಅದಾದಮೇಲೆ ಮೊದಲೇ ಅಂತ ಅದು ಆನಂತರ ಏನು ಅಂದರೆ ಹುಡುಕ್ತಾ ಊರಿನ ಗ್ರಾಮಸ್ಥರೆಲ್ಲ ಮತ್ತು ಎಲ್ಲರೂ ಹುಡುಕ್ತಾ ಇನ್ನೂ ನಮಗೆ 5 ದೇವಾಲಯಗಳು 5 ಬಾವಿಗಳು ಸಿಕ್ತು. ಅಂದರೆ ಎಲ್ಲೋ ಇತ್ತು, ಎಲ್ಲ ಗಿಡ ಗಂಟೆಗಳು ಮುಚ್ಚಿಕೊಂಡು ನಮಗೆ ಅಲ್ಲಿ ದೇವಾಲಯ ಇದೆ ಅನ್ನೋ ಒಂದು ಅರಿವಾಗಲಿ ಅಥವಾ ಅಲ್ಲಿ ಬಾವಿ ಇದೆ ಅನ್ನೋ ಅರಿವಾಗಲಿ ಇರ್ತಿರ್ಲಿಲ್ಲ. ಏನೋ ಒಂದು ನೀರಿನ ಕೊಳ ಏನೋ ಇದೆ ಅನ್ನೋ ಥರ ಇರ್ತಿತ್ತು. ಈಗ ಮತ್ತೆ 5 ದೇವಾಲಯಗಳನ್ನು ಮತ್ತು 6 ಬಾವಿಗಳನ್ನು ಮತ್ತೆ ಅನಾವರಣ ಮಾಡಿದ್ರು. ಅದಾದ ನಂತರ ಮತ್ತೆ ಮರಳಿ ಪ್ರಯತ್ನ ಮಾಡು ಅಂತ ಹೇಳ್ಬಿಟ್ಟು ಇಡೀ ಊರಲ್ಲೆಲ್ಲ ಮತ್ತೆ ಹುಡುಕಿ ಮತ್ತೆ 10 ದೇವಾಲಯಗಳನ್ನು ಮತ್ತು 10 ಬಾವಿಗಳನ್ನು ಮತ್ತೆ ಅನಾವರಣ ಮಾಡಿದ್ನು. ಅಂದರೆ ಅವುಗಳನ್ನೆಲ್ಲ ನೋಡಿ ಸಂರಕ್ಷಣೆ ಮಾಡಿ ಮತ್ತು ಅವುಗಳನ್ನ ಜಗತ್ತಿಗೆ ಹೊರ ಪ್ರಪಂಚಕ್ಕೆ ತಿಳಿಯೋ ರೀತಿ ಅದನ್ನು ಸಹ ಮಾನ್ಯ ಸಚಿವರು ಅನಾವರಣ ಮಾಡಿದ್ರು. ಅದಾದಮೇಲೆ ಮತ್ತೆ ಇದು ಸಪ್ತಾಹ, ಒಂದು ಅಭಿಯಾನ ಸಪ್ತಾಹ ಸಹ ಆಯಿತು. ಈ 101 ಬಾವಿಗಳು ಮತ್ತು 101 ದೇವಾಲಯಗಳು ಅಂತ ಹೇಳ್ತಾರಲ್ಲ, ಸೊ ಈ ಒಂದು ಮಾತಿಗೆ ಏನಾದರೂ ಐತಿಹಾಸಿಕ ಅಥವಾ ಶಾಸನದ ಆಧಾರ ಇದೆಯಾ, ದಾಖಲೆಗಳಿವೆಯಾ? ಅಲ್ಲಿ ಶಾಸನಗಳೇ ನಮಗೆ 150ಕ್ಕಿಂತ ಜಾಸ್ತಿ ಇದೆ. 150ಕ್ಕಿಂತ ಅಧಿಕ ಶಾಸನಗಳಲ್ಲಿ ಹಲವಾರು ದೇವಾಲಯಗಳನ್ನು, ಬಾವಿಗಳನ್ನು ಮತ್ತು ಅಲ್ಲಿಯ ಒಂದು ಪ್ರಾದೇಶಿಕ ಒಂದು ಗಡಿಗಳನ್ನು ಸಹ ಹೇಳಿದ್ದಾರೆ. ಈಗ ದಾನ ಕೊಡುವಾಗ ಎಲ್ಲೇ ಆಗಲಿ ದಾನಗಳ ಕೊಟ್ಟು ಸುಮ್ಮನೆ ಕೊಡೋದಿಲ್ಲ, ಮೇರೆ ಗುರುತಿಸಿ ದಾನ ಕೊಡ್ತಾರೆ. ಸುಮ್ಮನೆ ದಾನ ಕೊಟ್ಟರೆ ಮತ್ತೆ ನೆಕ್ಸ್ಟ್ ಅವರು ಜಗಳ ಆಡ್ಕೊಂಡಿರ್ತಾರೆ. ಅದಕ್ಕೆ ಏನು ಮಾಡಿದ್ರು ಅಂದರೆ ನಮ್ಮ ಹಿರಿಯರು ದಾನ ಕೊಡುವಾಗ ಈ ಒಂದು ಒಲ ಮೇರೆ ಈಗಿರುತ್ತೆ, ಪೂರ್ವಕ್ಕೆ ಇಂಥದ್ದಿರುತ್ತೆ, ಪಶ್ಚಿಮಕ್ಕೆ ಇಂತಿರುತ್ತೆ, ಮತ್ತು ಬೇರೆ ಬೇರೆ ಕಡೆ ಈಗಿರುತ್ತೆ ಅಂತ ದಿಕ್ಕುಗಳನ್ನ ಗುರುತಿಸಿ ಕೊಡ್ತಾರೆ. ಆ ಥರ ಕೊಡುವಾಗಲೂ ಸಹ ಹಲವಾರು ಬಾವಿ ದೇವಾಲಯಗಳ ಉಲ್ಲೇಖಗಳು ಬರುತ್ತೆ. ಸಾಮಾನ್ಯವಾಗಿ ಏನಂದರೆ 101 ಅನ್ನೋದು ಒಂದು ಮೋಟಿಫ್, ಆಶಯ. ಈಗ ಅತಿ ಹೆಚ್ಚು ದೇವಾಲಯಗಳಿದೆ ಅನ್ನುವಾಗ, ಅತಿ ಹೆಚ್ಚು ಬಾವಿಗಳಿದೆ ಅನ್ನುವಾಗ, ಅತಿ ಹೆಚ್ಚು ಕೆರೆ ಕುಂಟೆಗಳಿದೆ ಅನ್ನುವಾಗ ನಮ್ಮಲ್ಲಿ 101 ಅಂತ ಹೇಳ್ತಾರೆ. ಈಗ 77 ಪಾಳೆಗಾರರು ಅಂತಾರೆ, 77 ಪಾಳೆಗಾರರು ಅಷ್ಟೇ, ಅದು ಒಂದು ಮೋಟಿಫು. ಆದರೆ ಪ್ರಾರಂಭದಲ್ಲಿ ಎಲ್ಲರೂ ಅದೇ ಥರ ಭಾವಿಸ್ತಾ ಇದ್ವಿ, ಇಲ್ಲ ಬಹುಶಃ ಇದು ಒಂದು ಮೋಟಿಫ್ ಅಷ್ಟೇ, ಒಂದು ಆಶಯ ಇದ್ದಿರಲಾರ್ದು ಅಂತ. ಆದರೆ ಲಕ್ಕುಂಡಿಯ ವಿಷಯದಲ್ಲಿ ಇದು ಮೋಟಿಫ್ ಆಗದೆ ವಾಸ್ತವ, ಕಲ್ಪನೆ ಅಲ್ಲ, ಖಂಡಿತ ಇದು ವಾಸ್ತವ ಇದೆ. ಯಾಕೆಂದರೆ ಈಗಾಗಲೇ ಪ್ರಯತ್ನ ಮಾಡಿದ್ದಕ್ಕೆ ನಮ್ಗೆ ಈಗಾಗಲೇ 60ಕ್ಕೂ ಹೆಚ್ಚು 70ಕ್ಕೂ ಅಧಿಕ ದೇವಾಲಯಗಳು, ಬಾವಿಗಳು ಸಿಕ್ಕಿದೆ. ಇನ್ನು ಉಳಿದ ದೇವಾಲಯಗಳು, ಬಾವಿಗಳು ಅಲ್ಲಿ ಇದೆ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಅವುಗಳನ್ನ ಹುಡುಕುವಂಥ ಒಂದು ಪ್ರಯತ್ನ. ಆಮೇಲೆ ಕೋಟೆ ಇದೆ ಅಲ್ಲಿ, ಊರ ಹೊರಭಾಗದಲ್ಲಿ ಸುಮಾರು ಒಂದು 2 ಕಿಲೋಮೀಟರ್ಗೂ ಅಧಿಕವಾದ ಒಂದು ಉದ್ದದ ಕೋಟೆ ಇದೆ. ಹೀಗಾಗಿ ನಮಗೆ ಈಗ ಅದು ಉತ್ಪ್ರೇಕ್ಷೆ ಅನಿಸ್ತದೆ. ಬಹುಶಃ ಮುಂದೊಂದು ದಿನ ಟಂಕಸಾಲೆನೂ ಸಿಕ್ಕಿಬಿಟ್ರೆ ಇದೇ ಥರನೇ ಹೇಳಲಿಕ್ಕೆ ಬರಲ್ಲ ಅಂತ ಅನಿಸುತ್ತೆ. ಇದನ್ನೆಲ್ಲ ಹುಡುಕ್ತಾ ನೋಡಿದ್ರೆ ನಮ್ಮ ಒಂದೀಗ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ನೋಡುವಾಗ ನಮ್ಗೆ ಯಾವುದೋ ಅಸಾಧ್ಯ ಅಂತ ಹೇಳೋದು. ಅದೇ ಈಗೆಲ್ಲ ಡ್ರೋನ್ ಬಳಸಿ ಈಗ ಉತ್ಖನನಕ್ಕೆ ಟೆಕ್ನಿಕಲ್ ಸಪೋರ್ಟ್ ತಗೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೇಳಿದ್ದೀವಿ. ಬಹುಶಃ ಈಗ ನೆಕ್ಸ್ಟು ಸರ್ಕಾರ ಈಗಾಗಲೇ ವಹಿಸಿದೆ ನಿಯಾಜ್ ಮತ್ತು ಇಸ್ರೋಗೆ ಪ್ರೊಫೆಸರ್ ಕಿರಣ್ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ನೆಕ್ಸ್ಟು ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಬಳಸಿ ಪ್ರಾಚ್ಯಾವಶೇಷಗಳ ಪತ್ತೆ ಅನ್ನೋದು ಒಂದೇನೋ ಇದು ಮಾಡಿದ್ದಾರೆ ಅಂತ ತಮಗೆ ಅದ್ರ ಬಗ್ಗೆ ಗೊತ್ತಿದೆ. ಸೊ ತಾವು ಅದನ್ನು ಇನ್ನೊಂದು ಸ್ವಲ್ಪ ತಿಳಿಸ್ಕೊಡಿ.
ಈಗ ಡ್ರೋನ್ ಏನು ಅಂದರೆ ನಮಗೆ ಭೂಮಿ ಮೇಲ್ಮೈ ಚಿತ್ರಣ ಮಾತ್ರ ಸಿಗುತ್ತೆ. ಅಂದರೆ ಏನು ನಮಗೆ ಕ್ಯಾಮ್ರಾದಲ್ಲಿ ಹೈ ರೆಸಲ್ಯೂಷನ್ ಕ್ಯಾಮ್ರಾದಲ್ಲಿ ನಾವು ಒಂದು ಭೂಮಿಯ ಮೇಲ್ಮೈಯನ್ನು ಒಂದು ಚಿತ್ರಗಳು ತೆಗಿತೀವಿ. ಅದರಿಂದ ನಮಗೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನ ಆಗುತ್ತೆ, ಇಲ್ಲ ಅಂತ ಹೇಳಲಾರ್ದೆ. ಈಗ ಉದಾಹರಣೆಗೆ ದೊಡ್ಡ ಕೋಟೆಯಂತಹ ಪ್ರದೇಶಗಳನ್ನು, ಆಮೇಲೆ ಒಂದು ಪ್ರಾದೇಶಿಕ ವೈವಿಧ್ಯತೆಯನ್ನು ಗುರುತಿಸೋದಕ್ಕೆ ಯಾವ ಥರ, ಅಥವಾ ಈಗ ಮನೆಗಳ ಒಂದು ಇದು, ಅಥವಾ ಬೇರೆ ಒಂದು ಉತ್ತಮವಾದ ಛಾಯಾಚಿತ್ರಗಳನ್ನು ತೆಗೆಯೋದಕ್ಕೆ, ವಿಡಿಯೋ ಮಾಡೋದಕ್ಕೆಲ್ಲ ಬಳಸ್ತೀವಿ ಡ್ರೋನು. ಆದರೆ ಅದಕ್ಕೆ ಮಿತಿ ಇದೆ. ಆದರೆ ಈಗ ಇತ್ತೀಚೆಗೆ ನಮಗೆ ಈ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ. ಸ್ಪೇಸ್ ಆರ್ಕಿಯಾಲಜಿ ಅಂತಲೇ ಒಂದು ಶಾಸ್ತ್ರ ಪ್ರಸಿದ್ಧ ಆಗಿದೆ. ಈ ಸ್ಪೇಸ್ ಆರ್ಕಿಯಾಲಜಿ 1980-90ರಲ್ಲಿ ನಮಗೆ ವಿದೇಶಗಳಲ್ಲಿ ಹೆಚ್ಚು ಪರಿಚಯ ಆಗುತ್ತೆ. ಇತ್ತೀಚೆಗೆ ನಮ್ಮ ಭಾರತದಲ್ಲೂ ಸಹ ಈ ತಂತ್ರಜ್ಞಾನವನ್ನು ಬಳಸಿ ಈಗ ನಿಮಗೆ ಸರಸ್ವತಿ ನದಿಯ ಒಂದು ಜಾಡಿರ್ಬೋದು, ಆಮೇಲೆ ಇನ್ನೂ ಹಂಪಿಯ ಒಂದು ಮರೈನ್ ಆ್ಯಂಡ್ ಲ್ಯಾಂಡ್ ಎರಡೂ ಇದಕ್ಕೆ ಅನ್ವಯ ಆಗೋ ಹಾಗೆ ತಂತ್ರಜ್ಞಾನ ಮತ್ತು ಸ್ಯಾಟಲೈಟ್ ತಂತ್ರಜ್ಞಾನ ಇವೆಲ್ಲ ನಮಗೆ ಹೆಚ್ಚು ದೂರ ಸಂವೇದಿ ಉಪಗ್ರಹದ ಮೂಲಕ ಮಾಡ್ತಾರೆ. ಈಗ ಹಂಪಿ ಇದರಲ್ಲೂ ಸಹ ಲಕ್ಕುಣಿಯಲ್ಲೂ ಸಹ ಆ ತಂತ್ರಜ್ಞಾನವನ್ನು ಬಳಸಿ ಬಹುಶಃ ಇನ್ನೂ ಮರೆಯಾಗಿ ಅಡಗಿರಬಹುದಾದಂತಹ ಇದು ನೆಲದಲ್ಲಿ, ಈಗ ನಮಗೆ ಭೂಮಿ ಮೇಲ್ಮೈಯಲ್ಲಾದರೆ ಡ್ರೋನಲ್ಲಿ ಗೊತ್ತಾಗುತ್ತೆ, ಆದರೆ ಭೂಮಿಯ ಒಳಗಡೆ ಅಡಗಿರಬಹುದಾದಂಥ, ಭೂಗರ್ಭದಲ್ಲಿ ಅಡಗಿರಬಹುದಾದಂತಹ ಬಾವಿಗಳಿರ್ಬೋದು ಅಥವಾ ದೇವಾಲಯಗಳಿರ್ಬೋದು, ಇಂಥವುಗಳನ್ನ ಪತ್ತೆ ಹಚ್ಚಿ ಈ ಲಕ್ಕುಂಡಿಯ ಒಂದು ಸ್ಮಾರಕಗಳನ್ನು, ದೇವಾಲಯಗಳನ್ನು ಹೊರ ಪ್ರಪಂಚಕ್ಕೆ, ವಿಶ್ವಕ್ಕೆ ತೆರೆದಿಟ್ಟು ಆ ಮೂಲಕ ಯುನೆಸ್ಕೋ ಮಾನ್ಯತೆಯನ್ನು ಕೊಡಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಈ ಹಿಂದೆ ಈ ಒಂದು ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ವನ್ನು ಆಧರಿಸಿ ಆರ್ಕಿಯಾಲಜಿ ಅಂದರೆ ಉತ್ಖನನ ನಡೆಸಿರುವಂತಹ ಒಂದು ಎಕ್ಸಾಂಪಲ್ಸ್ ಕರ್ನಾಟಕದಲ್ಲಿ ಇವೆಯಾ? ಕರ್ನಾಟಕದಲ್ಲಿ ಉತ್ಖನನ ಇಲ್ಲ, ಆದರೆ ರಿಮೋಟ್ ಸೆನ್ಸಿಂಗ್ ಬಳಸಿ ಒಂದು ಕೋಟೆ ಸ್ಮಾರಕಗಳನ್ನ ಗುರುತಿಸೋ ಪ್ರಯತ್ನ ಆಗಿದೆ. ಈಗ ನಮಗೆ ಹಂಪಿಲಾಗಿದೆ, ಆಗಲೇ ಹೇಳಿದಾಗೆ ಸರಸ್ವತಿ ಇದಾಗಿದೆ, ತಲಕಾಡ್ದು ಸ್ವಲ್ಪ ಮಟ್ಟಿಗೆ ಆಗಿದೆ. ಆಮೇಲೆ ಅದ್ರ ಜೊತೆಗೆ ನಮಗೆ ಹರಪ್ಪ ಸೈಟ್ಸ್ ಇದೆ ಅಲ್ವಾ, ಹರಪ್ಪ ನಾಗರಿಕತೆಯ ಕೆಲವು ನೆಲೆಗಳನ್ನು ಸಹ ಅದರಲ್ಲಿ ಗುರುತಿಸಿ ಅದರಲ್ಲಿ ಸ್ವಲ್ಪ ಉತ್ಖನನ ಮಾಡಿದ್ದಾರೆ. ಹರಪ್ಪ ನೆಲೆ ಮಾತ್ರ ಉತ್ಖನನ ಆಗಿದೆ, ಉಳಿದದ್ದೆಲ್ಲ ಒಂದು ನಮಗೆ ಜಿಯೋಗ್ರಫಿಕಲ್ ಆಗಿ ಐಡೆಂಟಿಫಿಕೇಷನ್ ಮಾಡೋದಕ್ಕೆ ಬಳಸಿದ್ದಾರೆ. ಇನ್ನು ಅದ್ರ ಜೊತೆಗೆ ಆಂಧ್ರ ಪ್ರದೇಶದಲ್ಲಿ ಒಂದು ಕಡೆ ಬಳಸಿದ್ದಾರೆ, ನನಗೆ ಹೆಸರು ಮರ್ತೋಗಿದೆ, ಅಲ್ಲೂ ಸಹ ಬಳಸಿದ್ದಾರೆ. ಈ ಪ್ರಾಚ್ಯಾವಶೇಷಗಳನ್ನು ಟೆಕ್ನಾಲಜಿ ಬಳಸಿ ಯಾವ ರೀತಿ ಶೋಧ ಮಾಡ್ಬೋದು ಅಥವಾ ಹೆಂಗೆ ಗುರುತಿಸಬಹುದು? ಒಂದು ಏನಾಗುತ್ತೆ ಅಂದರೆ ಭೂಮಿ ಒಂಥರ ವಿಶಿಷ್ಟವಾಗುತ್ತೆ. ಈಗ ಭೂಮಿ ಒಳಗಡೆ ಆ ನೀರಿನ ಜಲಮೂಲಗಳಿದ್ದರೆ ಅಥವಾ ಗಟ್ಟಿಯಾದ ಇಟ್ಟಿಗೆ ದೇವಾಲಯಗಳು ಅಥವಾ ಗೋಡೆಗಳು, ಕಲ್ಲಿನ ದೇವಾಲಯಗಳು ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ಮೇಲಿನಿಂದ, ಈಗ ನಾವು ನಮ್ಮ ಒಂದು ಕಣ್ಣಿನ ಮಟ್ಟಕ್ಕೆ ಅಥವಾ ಫೋಟೋಗಿಂತ ಮಿಗಿಲಾಗಿ ರಿಡಾರ್ ತಂತ್ರಜ್ಞಾನ ಅಂತ ಬರ್ತದೆ. ತುಂಬ ಕ್ರಾಂತಿಕಾರಕವಾದ ಬೆಳವಣಿಗೆ ಸ್ಪೇಸ್ ಆರ್ಕಿಯಾಲಜಿಲಿ. ಅದರಲ್ಲಿ ಒಂದೇ ಸಾರಿ ಲಕ್ಷಗಟ್ಟಲೆ ಇನ್ಫ್ರಾರೆಡ್ ಇವುಗಳನ್ನ ಬಿಟ್ಬಿಡ್ತಾರೆ, ರೇಸ್ಗಳನ್ನ. ಅದು ಬಿಟ್ಟು ಭೂಮಿ ಮುಟ್ಟಿ ಮತ್ತೆ ಅದು ಮೇಲೆ ಬರುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಮಗೆ ಈಗ ಉದಾಹರಣೆಗೆ ಅಮೆಝಾನ್ ಕಾಡುಗಳೆಲ್ಲ ಅದು ಕೆಲಸ ಆಗಿದೆ, ರೇಡಾರ್ ತಂತ್ರಜ್ಞಾನದ ಮೂಲಕ ಮಾಡಿದ್ದಾರೆ. ಅಲ್ಲಿ ಏನಾಗುತ್ತೆ ಅಂದರೆ ಒಂದೇ ಸಾರಿ ಲಕ್ಷಾಂತರ ಕಿರಣಗಳು, ಇನ್ಫ್ರಾರೆಡ್ ಕಿರಣಗಳು ಬಂದು ಭೂಮಿನ ಮುಟ್ಟಿ ಮೇಲೆ ಹೋಗುತ್ತೆ, ಇಮೇಜ್ ತಗೊಬಿಡುತ್ತೆ. ಆಮೇಲೆ ಕಂಪ್ಯೂಟರ್ ಮೂಲಕ ಅಲ್ಲಿನ ಕಾಡುಗಳ ಎಲೆಗಳ ಚಿತ್ರವನ್ನು ತೆಗೆದಾಕಿದ್ರೆ ಅಲ್ಲಿ ನಮಗೆ ಒಂದು ಮಹಾನಾಗರಿಕತೆ ಇದ್ದಿದೆ ಗೊತ್ತಾಗಿದೆ. ಅಮೆಝಾನ್ ಕಾಡುಗಳಲ್ಲಿ ಮಾಯಾ ನಾಗರಿಕತೆದು ಹಾಗೆ ಆಗಿದೆ. ಮಾಯಾ ನಾಗರಿಕತೆಯೂ ಸಹ ಇದೇ ರೀತಿ ತಂತ್ರಜ್ಞಾನವನ್ನು ಬಳಸಿ, ಮಾಯಾ ನಾಗರಿಕತೆ ಅಂದರೆ ಒಂದು ಸಣ್ಣ ನಾಗರಿಕತೆ ಅನ್ನೋ ಒಂದು ಭಾವನೆ ಇತ್ತು, ಆದರೆ ಅದೊಂದು ಬೃಹತ್ತಾದ ನಗರ ಆಗಿತ್ತು ಅನ್ನೋದು ನಮಗೆ ಈ ಒಂದು ತಂತ್ರಜ್ಞಾನದ ಮೂಲಕನೇ ನಮಗೆ ಗೊತ್ತಾಗಿರೋದು, ಲಿಡಾರ್ ತಂತ್ರಜ್ಞಾನದ ಮೂಲಕ, ಸ್ಪೇಸ್ ಆರ್ಕಿಯಾಲಜಿ ಮೂಲಕ. ಅದೇ ಥರ ಏನಾಗುತ್ತೆ ಅಂದರೆ ಈಗ ಮೇಲಿಂದ ಇಮೇಜ್ಗಳನ್ನು ತೆಗೆಯುವಾಗ ನೀರಿದ್ದ ಕಡೆ ಭೂಮಿಯ ಒಂದು ಚಿತ್ರಣ ತುಂಬ ಭಿನ್ನವಾಗಿ ಕಾಣುತ್ತೆ. ಅಲ್ಲಿ ಬಹುಶಃ ಭೂಮಿ ತುಂಬ ಆಳದ ಪದರಗಳು ಸ್ವಲ್ಪ ತೆಳುವಾಗಿರೋದ್ರಿಂದ, ಸಡಿಲವಾಗಿರೋದ್ರಿಂದ ಮರಗಿಡಗಳು ಅಥವಾ ಆ ಪ್ರದೇಶದಲ್ಲಿ ಏನು ಸಸ್ಯವರ್ಗ ಇದೆ ಅದು ತುಂಬ ಉಲ್ಸಾಗಿ ಬೆಳೆದಿರ್ಬೋದು, ಚೆನ್ನಾಗಿ ಬೆಳೆದಿರ್ಬೋದು. ಬೇರೆ ಎಲ್ಲ ಕಡೆಗಿಂತ ಸುತ್ತಲೂ ಇರುವಂಥ ಸಸ್ಯವರ್ಗಗಳಿಗಿಂತ ಅದು ಭಿನ್ನವಾಗಿರ್ಬೋದು. ಮಣ್ಣು ಅಷ್ಟೇ. ಈಗ ಎಲ್ಲೋ ಒಂದು ಮಣ್ಣಿನ ಆಳದಲ್ಲಿ ಯಾವುದೋ ಒಂದು ಕೋಟೆ ಇತ್ತು ಅಂದ್ಕೊಳ್ಳೋಣ, ಅಥವಾ ದೇವಾಲಯದ ಭಾಗ ಇತ್ತು ಅಂತ ನಾವು ಯೋಚನೆ ಮಾಡುವಾಗ
ಆ ಬೇರೆ ಮಣ್ಣಿನ ಒಂದು ಚಿತ್ರಕ್ಕೂ ಆ ದೇವಾಲಯನೋ ಅಥವಾ ಯಾವುದೋ ಸ್ಮಾರಕನೋ ಅಥವಾ ಯಾವುದಾದ್ರೂ ಕೋಟೆಗೋಡೆನೋ ಈ ಥರ ಏನಾದರೂ ಬೇರೆ ಕಟ್ಟಡಗಳು ಇದ್ದಂತಹ ಒಂದು ಭಾಗದ ಚಿತ್ರಕ್ಕೂ ತುಂಬ ವ್ಯತ್ಯಾಸ ಕಾಣುತ್ತೆ. ಅದು ಮಾರ್ಕ್ ರೀತಿ ಕಾಣುತ್ತಂತೆ. ಆ ಹಿನ್ನೆಲೆಯಲ್ಲಿ ವಿಜ್ಞಾನಿಗಳು, ಬಾಹ್ಯಾಕಾಶ ವಿಜ್ಞಾನಿಗಳು ಅದನ್ನು ಗುರುತಿಸ್ತಾರೆ. ಈಗ ತಾವು ಈ ಪ್ರಾಚ್ಯಾವಶೇಷ ಇದು ಉತ್ಖನನ ಮತ್ತು ಈ ಸಪ್ತಾಹ ಇವೆರಡು ಸಂಗ್ರಹ ಸಪ್ತಾಹ ಇವೆರಡು ಇದರಲ್ಲಿ ಸಂದರ್ಭದಲ್ಲಿ ಹೊಸದಾಗಿ ಶಾಸನಗಳೇನಾದ್ರು ಸಿಕ್ಕಿವ್ಯಾ? ಹೌದು, ವಿಶೇಷ ಅಂದರೆ ಈ ಸಾರಿ ಒಂದು 3ಕ್ಕೂ ಅಧಿಕ ರಾಷ್ಟ್ರಕೂಟ ಶಾಸನಗಳು ಸಿಕ್ಕಿದೆ. ಓಹೋ, ರಾಷ್ಟ್ರಕೂಟ ಶಾಸನಗಳು. ನಮಗೆ ಈ ಅಭಿಯಾನದಲ್ಲಿ ನಮಗೆ ತುಂಬ ವಿಶೇಷ ಅಂತ ಅನಿಸಿದ್ದು ಅಂದರೆ ಲಕ್ಕುಂಡಿಯ ಇತಿಹಾಸವನ್ನು ಪುನಾರಚನೆ ಮಾಡುವಂಥ ಒಂದು ಅವಕಾಶ ಸಿಕ್ತು. ಅಂದರೆ ಇಷ್ಟು ದಿನ ಏನಂದರೆ ರಾಷ್ಟ್ರಕೂಟರ ಕಾಲದಿಂದಲೂ ಇತ್ತಂತೆ ಅಂತೇಳಿ ಹೇಳ್ಕೊಂಡು ಒಂದೇ ಒಂದು ಶಾಸನ ವೀರ್ಗಲ್ಲಿತ್ತು ನಮಗೆ. ರಾಷ್ಟ್ರಕೂಟರ ಕಾಲದ್ದು ಒಂದು ವೀರ್ಗಲ್ಲು, ಅದು ಮ್ಯೂಸಿಯಂ ಹತ್ರ ಇದೆ, ಅಲ್ಲಿಟ್ಟಿದ್ದಾರೆ. ಅದ್ರ ಹೊರತಾಗಿ ನಮಗೆ ರಾಷ್ಟ್ರಕೂಟರದ್ದು ಹೇಳ್ಕೊಳ್ಳುವಂಥ ಒಂದು ಪ್ರಮಾಣಗಳು ಸಿಕ್ಕಿಲ್ಲ. ಒಂದು ದೇವಾಲಯ ಇದೆ, ದೇವಾಲಯದ ಮಕರ ತೋರಣದ ಆಧಾರದ ಮೇಲೆ ಇದು ರಾಷ್ಟ್ರಕೂಟರ ಕೊನೆಯ ಅಂತ ಹೇಳ್ಬಿಟ್ಟು ನಾವು ಗುರುತಿಸ್ಬೋದು. ಅದ್ರ ಆಚೆಗೆ ನಮಗೆ ಬೇರೆ ಏನೂ ಉಲ್ಲೇಖಗಳು ಸಿಕ್ಕಿರಲಿಲ್ಲ. ಆದರೆ ನಮಗೆ ಇಲ್ಲಿ ಸಿಕ್ಕಂತಹ ಒಂದು ಕುರುಹುಗಳು, ವಿಶೇಷವಾಗಿ ಶಾಸನಗಳು, ಆಮೇಲೆ ಒಂದು ದ್ವಿಬಾಹು ಗಣಪತಿ ಸಿಕ್ಕಿದೆ. ಆ ದ್ವಿಬಾಹು ಗಣಪತಿಯ ಒಂದು ಶಿಲ್ಪ ಶೈಲಿ ಇವೆಲ್ಲ ಸಹ ನಮಗೆ ಲಕ್ಕುಂಡಿ ಇತಿಹಾಸವನ್ನು, ಏನು ಕಲ್ಯಾಣ ಚಾಲುಕ್ಯರ ಕಾಲ ಅಲ್ಲ, ರಾಷ್ಟ್ರಕೂಟ ಅಲ್ಲ, ರಾಷ್ಟ್ರಕೂಟರ ಆರಂಭದ ಕಾಲಕ್ಕೆ ತಗೊಂಡೋಗುತ್ತೆ. ಏಕೆಂದರೆ ಈ ದ್ವಿಬಾಹು ಗಣಪತಿ ಇದೆ ಅಲ್ವಾ, ಇದು ರಾಷ್ಟ್ರಕೂಟರ ಬಾದಾಮಿ ಚಾಲುಕ್ಯರ ಕೊನೆಯ ಅಂತ, ರಾಷ್ಟ್ರಕೂಟರ ಮೊದಲ ಅಂತ. ಸಾಮಾನ್ಯವಾಗಿ ಏನಂದರೆ ಈ ದೇವರುಗಳಿಗೆ ನಾವು 4 ಕೈಗಳು ಆರೋಪಿಸ್ತೀವಲ್ವ, ಆ 4 ಕೈಗಳ ಶಿಲ್ಪಗಳು ಪ್ರತಿಮಾಶಾಸ್ತ್ರದ ಪ್ರಕಾರ ನಮಗೆ 4 ಕೈಗಳು, ಅವೆಲ್ಲ ಕಿರೀಟಗಳು ಇವೆಲ್ಲ ಕಂಡುಬರೋದು ಆನಂತರ ಕಾಲಘಟ್ಟದಲ್ಲಿ. ನಾವು ಬಾದಾಮಿ ಚಾಲುಕ್ಯರ ಶಿಲ್ಪಗಳನ್ನು ಗಮನಿಸುವಾಗಲೂ ಸಹ 4 ಕೈಗಳು ತುಂಬ ವಿರಳ, ಚತುರ್ಭುಜಗಳು, ದ್ವಿಬಾಹು ಮಾತ್ರ ಇರುತ್ತೆ ನಮಗೆ. ಇಲ್ಲೂ ಸಹ ದ್ವಿಬಾಹುದು ಒಂದು ಗಣಪತಿ ಸಿಕ್ಕಿದೆ. ಆಮೇಲೆ ಇನ್ನೂ ಕಿರೀಟ ಇರಲಿಲ್ಲ, ಇನ್ನೂ ತಲೆಯಲ್ಲಿ ಇನ್ನೂ ಸ್ವಲ್ಪ ವಸ್ತ್ರ ಸುತ್ತಿರೋ ರೀತಿ ಇದೆ. ಈ ಎಲ್ಲ ಅಂಶಗಳು ನಮಗೆ ಲಕ್ಕುಂಡಿ ಇತಿಹಾಸವನ್ನು ಇನ್ನೂ ಹಿಂದಕ್ಕೆ, ಐತಿಹಾಸಿಕವಾಗಿ ಇನ್ನೂ ಹಿಂದಕ್ಕೆ ತಗೊಂಡೋಗಿವೆ. ಒಂಥರ ಕೇಳೋಕ್ಕೆ ಖುಷಿ ಆಗುತ್ತೆ, ರೋಮಾಂಚನ ಅಂತ ಅನಿಸುತ್ತೆ. ಅಂದರೆ ಲಕ್ಕುಂಡಿಯ ಭೂಗರ್ಭದಲ್ಲಿ ಇನ್ನೂ ಏನೇನು ಹುದುಗಿ ಇದೆಯೋ, ಅದು ಏನೇನು ಅಡಗಿಸಿಟ್ಕೊಂಡಿದೆಯೋ, ಯಾವಾಗಪ್ಪ ಅದೆಲ್ಲ ಹೊರಗಡೆ ಬಂದು ಅನಾವರಣ ಆಗುತ್ತೆ ಎಲ್ಲನೂ. ಲೋಕಕ್ಕೆ ಇದು ತನ್ನ ಒಂದು ಗುಟ್ಟನ್ನು ಯಾವಾಗ ಬಿಟ್ಕೊಡುತ್ತೆ, ಪರಿಚಯ ಮಾಡಿಸುತ್ತೆ ಅಂತ ಹೇಳಾಗುತ್ತೆ. ಆಗಲಿ ಇಂತಹ ಒಂದು ಒಳ್ಳೆಯ ಕೆಲಸ ಕೊನೆಗೂ ನಡೀತಾ ಇದೆ ಅನ್ನೋದೇ ಒಂದು ದೊಡ್ಡ ಸಮಾಧಾನದ ಸಂಗತಿ. ಇಂತಹ ಒಂದು ಕಾರ್ಯದಲ್ಲಿ ತಾವು ಭಾಗಿಯಾಗಿದ್ದೀರಿ ಅನ್ನೋದು ನಮಗೆ ಹೆಮ್ಮೆಯ ವಿಷಯ. ಸೊ ಇಲ್ಲಿಗೆ ಬಂದು ತಾವು ಇಷ್ಟೊತ್ತು ಇದನ್ನೆಲ್ಲ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ನಾನು ಭಾಗಿಯಾಗಿದ್ದೀನಿ ಅನ್ನೋದಕ್ಕಿಂತ ಇಂಥ ಒಂದು ಮಹತ್ ಪುಣ್ಯವಾದ ಕಾರ್ಯದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿರೋದು ನಮ್ಮ ಸಚಿವರು. ನಾನು ಎಷ್ಟು ಕೃತಜ್ಞರಾಗಿದ್ದರೂ ಸಾಲದು. ಯಾಕೆಂದರೆ ಇದೊಂದು ವರ್ಣಿಸೋದಕ್ಕಾಗೋದಿಲ್ಲ ಪದಗಳಲ್ಲಿ. ಅಲ್ಲ, ತಾವು ಶಾಸನ ತಜ್ಞರಿದ್ದೀರಿ, ಇತಿಹಾಸ ತಜ್ಞರಿದ್ದೀರಿ, ಹಾಗಾಗಿ ತಮ್ಮಂಥವರ ಒಂದು ಟೀಮಲ್ಲಿರೋದು, ತಮ್ಮಂಥವರ ಉಪಸ್ಥಿತಿ ಇರೋದು ಖಂಡಿತ ಅದು ಅತ್ಯಗತ್ಯ. ಕೊಟ್ಟಿದ್ದಾರೆ ಸಚಿವರು ಅಂತ ಹೇಳ್ಬೋದು ನಾವು. ಹೀಗಾಗಿ ನಾವು ಅವ್ರಿಗೂ ಸಹ ಕೃತಜ್ಞರಾಗಿದ್ದು ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. KH ಪಾಟೀಲ್ರ ಕಾಲದಿಂದನೂ ನಡೆದು ಬಂದಿದೆ. ಅವರು ಆವಾಗಲೇ ಲಕ್ಕುಂಡಿಯನ್ನು ಅದರ ಒಂದು ಇತಿಹಾಸವನ್ನು ಅದು ಭೂಗರ್ಭದಿಂದ ಹೊರ ತೆಗಿಬೇಕು ಅಂತ ಅವರು ಆವಾಗಲೇ ಸಾಕಷ್ಟು ಶ್ರಮ ವಹಿಸಿದ್ರು. ಅವರ ಒಂದು ಶ್ರಮದಿಂದಾಗ್ಲೇ ಹೆಬ್ಸೂರ್ ಮಾಸ್ಟ್ರು ಡೆಲ್ಲಿಗೆ ಹೋಗಿ ಇಂದಿರಾ ಗಾಂಧಿ ಅವರಿಗೆ ಆ ಒಂದು ಲಕ್ಕುಂಡಿಯ ಒಂದು ಪ್ರಾಗೈತಿಹಾಸಿಕ ಪಳೆಯುಳಿಕೆಗಳನ್ನ ಮತ್ತು ನಾಣ್ಯಗಳು ಇವನ್ನೆಲ್ಲ ಅವರು ತೋರಿಸಿ ಗಮನ ಸೆಳೆದು ಕೊನೆಗೆ ಅವರು ಅದನ್ನ ನ್ಯಾಷನಲ್ ಮ್ಯೂಸಿಯಂ ಅವರಿಗೆ ಕಳುಹಿಸ್ಕೊಟ್ಟಿದ್ದು ಇವೆಲ್ಲ ಆಗಿತ್ತು. ಅದಾದ ನಂತರ KH ಪಾಟೀಲ್ರೇ ಮೈಸೂರು ಅರಸರನ್ನು ಕರ್ಕೊಂಡು ಬಂದಿದ್ದರು ಲಕ್ಕುಂಡಿಗೆ. ಹೆಬ್ಸೂರ್ ಮಾಸ್ಟರ್ ತೋರಿಸ್ತಾರೆ ಇದನ್ನೆಲ್ಲ. ಅವಾಗ ನೋಡಿ ಅವರು ಮೈಸೂರು ಅರಸರು ಕರ್ಕೊಂಬಂದು, ಮೈಸೂರು ಅರಸರು ಅದಾದ ನಂತರ ಗದಗಿನ ಸಮಾವೇಶದಲ್ಲಿ ಹೇಳ್ತಾರೆ, ಸಾರ್ವಜನಿಕ ಸಭೆಯಲ್ಲಿ, ಇಲ್ಲಿ ಒಂದು ಲಕ್ಕುಂಡಿ ಭಾಳ ಐತಿಹಾಸಿಕವಾಗಿ ಭಾಳ ಪ್ರಮುಖವಾದ ಸ್ಥಳ ಇದು, ಇಲ್ಲಿ ಒಂದು ಮ್ಯೂಸಿಯಂ ಆಗಬೇಕು, ಒಂದು ವಸ್ತು ಸಂಗ್ರಹಾಲಯ ಬರಬೇಕು ಅಂತ ಹೇಳಿ ಆವಾಗಲೇ ಅವರು ಪುರಾತತ್ವ ಇಲಾಖೆಗೆ ಸೂಚನೆ ಕೊಟ್ಟಿರ್ತಾರೆ. ಅಲ್ಲೇ ಓಪನ್ ಮೀಟಿಂಗ್ನಲ್ಲಿ ಅವರು ಹೇಳಿರ್ತಾರೆ. ಸೊ ಅಲ್ಲಿಂದ ಇಲ್ಲಿವರೆಗೆ ಈ ನಡೆದು ಬಂದ ದಾರಿ ಇದೆಯಲ್ಲ, ಕ್ರಮಿಸಿದ ಹಾದಿ ನಿಜವಾಗ್ಲೂ ಬಹಳ ಅದಾದ ನಂತರ ಈಗ HK ಪಾಟೀಲ್ ಸರ್ ಅವರು ಈಗ ಅದನ್ನು ಮುಂದುವರಿಸಿದ್ದಾರೆ, ಆ ಒಂದು ಅಭಿಯಾನವನ್ನು.
ಆಗಲಿ. ಲಕ್ಕುಂಡಿಗೆ ಎಲ್ಲರ ಕಡೆಯಿಂದನೂ ಕೊನೆಗೆ ಲಕ್ಕುಂಡಿಯ ಗತವೈಭವ ಮರುಸ್ಥಾಪನೆ ಆಗಲಿ ಅಂತ ಅನ್ನೋದೇ ನಮ್ಮೆಲ್ಲರ ಆಶೆ. ಖಂಡಿತ ಆಗುತ್ತೆ ಮೇಡಮ್. ಈಗ ಬಯಲು ವಸ್ತು ಸಂಗ್ರಹಾಲಯ ಸಹ ಅದನ್ನು ಸಹ ಆ ಪರಿಕಲ್ಪನೆಯನ್ನು ರೂಪಿಸೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಮಾನ್ಯ ಸಚಿವರೇ ಈಗಾಗಲೇ ಸಾಕಷ್ಟು ಅದರ ಬಗ್ಗೆ ಒಂದು ಪ್ರಾಜೆಕ್ಟ್ ನೋಡಿದ್ದಾರೆ. ನೋಡಿ ಅದು ಯಾವ ರೀತಿ ಬದಲಾವಣೆಗಳಾಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅವರು ಸಲಹೆಗಳನ್ನು ನೀಡಿದ್ದಾರೆ. ಬಹುಶಃ ಅತ್ಯಾಧುನಿಕ ರೀತಿಯಲ್ಲಿ ಈ ಬಯಲು ಸಂಗ್ರಹಾಲಯ ಬಂದಿದ್ದು ಒಂಥರ ಮಾದರಿಯಾಗಿನೂ ಬಹುಶಃ ಕಾಣಿಸ್ಕೊಳ್ಬಹುದು ಅಂತ ಅನಿಸುತ್ತೆ. ಲಕ್ಕುಂಡಿಯ ಒಂದು ನೀವು ಹೇಳಿದಾಗೆ ಲಕ್ಕುಂಡಿ ಇತಿಹಾಸವನ್ನು ಮರುಸೃಷ್ಟಿ ಮಾಡುವ ರೀತಿಯಲ್ಲಿ ಅದನ್ನು ಪರಿಕಲ್ಪಿಸ್ತಾರೆ. ಈಗ AI ತಂತ್ರಜ್ಞಾನದ ಒಂದು ನೆರವಂತೂ ಇದ್ದೇ ಇದೆ. ಸೊ ರಿಮೋಟ್ ಸೆನ್ಸಿಂಗ್ ಇದನ್ನು ಕೂಡ ತಗೊಳ್ತಾ ಇದ್ದಾರೆ. ಸೊ ಎಲ್ಲ ರೀತಿಯಿಂದನೂ ತಂತ್ರಜ್ಞಾನದ ಒಂದು ಬೆಂಬಲದೊಂದಿಗೆ ಇತಿಹಾಸದ ಮರುಸೃಷ್ಟಿ ನಡೀತಿದೆ. ಭಾಳ ಖುಷಿ. ಒಳ್ಳೆಯದಾಯಿತು ಮೇಡಮ್. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್.